ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಜಮೀರ್ ಅಹಮದ್ ಖಾನ್ ನಾವು ಸಾಕಷ್ಟು ಬಾರಿ ಚರ್ಚೆ ಮಾಡಿದ್ದೀವಿ. ಜಮೀರ್ ಅಹಮದ್ ಖಾನ್ ಬಗ್ಗೆ ಅಲ್ಪಸಂಖ್ಯಾತ ಮತ್ತೆ ಮುಸ್ಲಿಂನಲ್ಲಿ ಪವರ್ಫುಲ್ ಲೀಡರ್, ನೋ ಡೌಟ್ ಇದರಲ್ಲಿ. ಸೊ ದಾವಣಗೆರೆ ವಿಚಾರದಲ್ಲಿ ಮಾತ್ರ ಇವರು ಎಡವಟ್ಟು ಮಾಡಿಕೊಂಡು ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಸಿಗಲಿಲ್ಲ ಅನ್ನೋ ಒಂದು ಲೆಕ್ಕಾಚಾರ. ಸೊ ಹಾಗಿದ್ರೆ ಇವ್ರಿಗೆ ಕೊಡ್ದೇನೆ ಒಂದು ವೇಳೆ ರಿಜ್ವಾನ್ಗೋ ಸಲೀಮ್ಗೋ ಅಥವಾ ಬೇರೆ ಇನ್ನೊಬ್ರು ಯಾರಿಗಾದ್ರೂ ನಾಯಕರಿಗೆ ಅವಕಾಶ ಮಾಡಿಕೊಟ್ರೆ ಇವ್ರ ಏನು ಮಾಡ್ತಾರೆ? ಈಗಾಗಲೇ ಆರಂಭದಲ್ಲೇ ಜಮೀರ್ ಅಹಮದ್ ಖಾನ್ಗೆ ಸಚಿವ ಸ್ಥಾನ ಸಿಗಲ್ಲ ಅಂತ ಚರ್ಚೆ ಆದಾಗ JDS ಹೋಗ್ತಾರಂತೆ ಅಂತ ಸುದ್ದಿ ಆಗಿತ್ತು. ಇದಕ್ಕೆ HD ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ರು, ಜಮೀರ್ ರಿಯಾಕ್ಟ್ ಮಾಡಿದ್ರು, ಚೇಚೆ ಅಂತೆಲ್ಲ ಅಂದಿದ್ರು. ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ರು, ಇಲ್ಲಪ್ಪ ಅವ್ರೇನು ನಮ್ಮ ಪಕ್ಷಕ್ಕೆ ಮಾತುಕತೆ ಆಗಿಲ್ಲ, ಕರ್ಕೊಳ್ಳೋದಿಲ್ಲ ಅಂತ. ಸೊ ಇತ್ತೀಚಿನ ಕೆಲವೊಂದಿಷ್ಟು ಬೆಳವಣಿಗೆಗಳು ನೋಡ್ತಾ ಇದ್ರೆ ದೇವೇಗೌಡರ ಪತ್ನಿ ಚೆನ್ನಮ್ಮ ತೀರ್ಕೊಂಡು ಆದ್ಮೇಲೂ ಕೂಡ ಸಹಜವಾಗಿಯೇ ದೇವೇಗೌಡರನ್ನ 2-3 ಬಾರಿ ಭೇಟಿಯಾಗಿದ್ದಾರೆ ಯಾರು, ಜಮೀರ್ ಅಹಮದ್ ಖಾನ್. ಸೊ ಜಮೀರ್ ಅಹಮದ್ ಖಾನ್ ಅವರ ಸಂಬಂಧ ದೇವೇಗೌಡರ ಜೊತೆ ತುಂಬ ಚೆನ್ನಾಗೇ ಇದೆ, ಹಿಂದೆನೂ ಚೆನ್ನಾಗಿತ್ತು, ಈಗಲೂ ಚೆನ್ನಾಗಿದೆ. ಜಮೀರ್ ಅಹಮದ್ ಖಾನ್ ಒಂದು ರೀತಿ ಅಪ್ಪಟ ಸಿದ್ದರಾಮಯ್ಯನವರ ಶಿಷ್ಯ, ಅವರ ಕ್ಯಾಂಪ್ನಲ್ಲಿ ಇದ್ದಂಥವ್ರು. ಒಂದು ರೀತಿ ಡಿ ಕೆ ಶಿವಕುಮಾರ್ಗೆ ಒಂದು ರೀತಿ ಇರುಸು ಮುರುಸು ಉಂಟು ಮಾಡುವಂಥ ಸನ್ನಿವೇಶಗಳು ಕಳೆದ 3 ವರ್ಷದಲ್ಲಿ ಕ್ರಿಯೇಟ್ ಆಗಿತ್ತು. ಕೆಲವೊಂದು ವಿಚಾರದಲ್ಲಿ ಮಾತನಾಡೋದಾಗಿರ್ಬೋದು, ಸಿದ್ದರಾಮಯ್ಯನ ಪರ ಬ್ಯಾಟ್ ಮಾಡ್ತಾ ಇದ್ರು, ಬಲವಾಗಿ ನಿಂತಿದ್ರು. ಎಸ್, ಅದ್ರ ಜೊತೆಗೆ ಕುಮಾರಸ್ವಾಮಿ ವಿರುದ್ಧವೂ ಕೂಡ ಸಾಕಷ್ಟು ಬಾರಿ ಟೀಕೆ ಮಾಡಿದ್ದಾರೆ, ಓಪನ್ ಮಾತುಗಳನ್ನ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಸೊ ಈಗ ಜಮೀರ್ ಅಹಮದ್ ಖಾನ್ ಮಂತ್ರಿ ಪದವಿ ಸಿಗ್ಲಿಲ್ಲ ಅಂದ್ರೆ ವಾಟ್ ನೆಕ್ಸ್ಟ್? ನಿಮ್ಮ ಪ್ರಕಾರ ಅವರು ಅಂದ್ರೆ ಈಗಿನ ಡೆವಲಪ್ಮೆಂಟ್ ನೋಡಿದ್ರೆ JDS ಹೋಗಬಹುದಾ? ಆ ರೀತಿಯ ಸನ್ನಿವೇಶ ಇದೆಯಾ? ಇದು ಹೋಗೇ ಹೋಗ್ತಾರೆ ಅಂತಲ್ಲ, ಏನಪ್ಪ ಇವರು ಗ್ಯಾರಂಟಿ ಅವರು ಇನ್ನೂ ಪೂರ್ತಿ ಮಂತ್ರಿಮಂಡಲ ಆಗಲೇ ಜಮೀರ್ನ JDS ಕಳಿಸ್ಬಿಡ್ತಾರೆ ಅಂತ ಶುರು ಮಾಡ್ತಾರೆ. ಅದಕ್ಕೆ ಏನಾಗಬಹುದು ರಾಜಕಾರಣದಲ್ಲಿ? ಇಷ್ಟು ವರ್ಷ ನೀವು ರಿಪೋರ್ಟಿಂಗ್ ಮಾಡಿದ್ದೀರಾ ಕಳೆದ 15-16 ವರ್ಷಗಳಿಂದ. ಸೊ ನಿಮ್ಮ ಪ್ರಕಾರ ಏನ್ ಅನಿಸ್ಬೋದು ಜಮೀರ್ ಅಹಮದ್ ಖಾನ್ ಅವರ ಮುಂದಿನ ನಡೆ? ಓಕೆ, ಮಂತ್ರಿ ಆದ್ರೆ ಓಕೆ, ಇಲ್ಲ ಅಂದ್ರೆ ವಾಟ್ ನೆಕ್ಸ್ಟ್? ಅಲ್ಲ, ಈಗ ನಾವು ಇವತ್ತು ಈ ವಿಚಾರ ಚರ್ಚೆ ಮಾಡ್ತಿದ್ವಿ, ಜನರಿಗೆ ಕನ್ಫ್ಯೂಸ್ ಬೇಡ. ಏನು ದೇವೇಗೌಡರನ್ನ ಸಾಂತ್ವನ ಹೇಳೋದಕ್ಕೆ ಹೋಗೋದಕ್ಕೆ ಗ್ಯಾರಂಟಿ ಅವ್ರು ಈ ರೀತಿ ಸುದ್ದಿ ಮಾಡಿದ್ರು ಅಂತ. ಖಂಡಿತ ಇದರ ಹಿಂದೆ ಅದ್ಯಾವುದು ಕೂಡ ಅಲ್ಲ. ಯಾಕಂದ್ರೆ ಜಮೀರ್ ಅಹಮದ್ ಖಾನ್ ದೇವೇಗೌಡರ ಸಂಬಂಧ ಇವತ್ತು ನಿನ್ನೆದ್ದಲ್ಲ. ಜಮೀರ್ ಅಹಮದ್ ಖಾನ್ HD ಕುಮಾರಸ್ವಾಮಿ ಅವರ ಸಂಬಂಧ ಅಳಿಸಿರ್ಬೋದು, ಆದ್ರೆ ಜಮೀರ್ ಅಹಮದ್ ಖಾನ್ ಮತ್ತೆ ದೇವೇಗೌಡರ ಸಂಬಂಧ ಯಾವಾಗ್ಲೂ ಕೂಡ ಬಹಳ ಚೆನ್ನಾಗಿದೆ. ಜಮೀರ್ ಅಹಮದ್ ಖಾನ್ ಹಲವು ಬಾರಿ ಹೇಳಿದ್ದಾರೆ, ನಾನು ಮೊದಲ ಶಾಸಕನಾಗೋದಕ್ಕೆ ಕಾರಣ ದೇವೇಗೌಡರು. ಸಿದ್ದರಾಮಯ್ಯ ಅವರು ಅವತ್ತು JDS ಅಲ್ಲೇ ಇದ್ರು. ಹಾಗಾಗಿ ನನ್ನ ರಾಜಕೀಯ ಗುರುಗಳು ನಾನು ರಾಜಕೀಯವಾಗಿ ಬೆಳೆಸಿದ ಯಾರಾದ್ರೂ ಇದ್ರೆ ಅದು ದೇವೇಗೌಡರು, ಸಿದ್ದರಾಮಯ್ಯ ಅಂತ ಹಲವು ಬಾರಿ ಹೇಳಿದ್ದಾರೆ. ಹೀಗಾಗಿ ಚೆನ್ನಮ್ಮ ಅವರ ಸಾವಿನ ವಿಚಾರಕ್ಕೂ ಈಗ ನಾವು ಮಾಡ್ತಿರೋ ಸುದ್ದಿಗೂ ಯಾವುದೇ ಸಂಬಂಧ ಇಲ್ಲ. ಆದರೆ ಇತ್ತೀಚೆಗೆ ಆಗ್ತಿರುವಂಥ ಒಂದು ಬೆಳವಣಿಗೆಗಳು ಸಹಜ. ಈಗ ಮುಸ್ಲಿಂ ಸಮುದಾಯದಲ್ಲಿ ಬಹಳಷ್ಟು ಜನ ಆಕಾಂಕ್ಷಿಗಳು ಇದ್ದಾರೆ, ಶಾಸಕರು. ಜಮೀರ್ಗೆ ಅದು ದಾವಣಗೆರೆ ವಿಚಾರ ಆದ ಬಳಿಕ, ದಾವಣಗೆರೆ ಬೈ ಎಲೆಕ್ಷನ್ ಆದ ಬಳಿಕ ಜಮೀರ್ ವಿರುದ್ಧ ಕಾಂಗ್ರೆಸ್ ಅಲ್ಲಿ ಹೆಚ್ಚು ಚರ್ಚೆ ಆಗ್ತಿದೆ. ಜಮೀರ್ ವಿರುದ್ಧ ಹೇಳ್ತಿರುವಂಥ ದೂರುಗಳು ಜಾಸ್ತಿ ಆಗಿದ್ದಾವೆ. ಅದು DK ಶಿವಕುಮಾರ್ ಅವ್ರಿಗೂ ದೂರುಗಳು ಕೊಟ್ಟಿದ್ದಾರೆ. ಅದೇ ರೀತಿ ಅದೇ ಸಮುದಾಯದಲ್ಲಿ ನಾವು ಸಚಿವರಾಗಬೇಕು ಅಂದ್ಕೊಂಡವರು ಕಾಂಗ್ರೆಸ್ ಹೈಕಮಾಂಡ್ ಅವ್ರಿಗೂ ಕೂಡ ಆ ದೂರುಗಳನ್ನ ತೆಗೆದುಕೊಂಡು ಹೋಗಿ ಕೊಟ್ಟಿದ್ದಾರೆ. ಸ್ವತಃ ಸಿದ್ದರಾಮಯ್ಯ ಅವ್ರ ಬಳಿ ಹೇಳಿದ್ದು ಕೂಡ ಅವರೇ, ಯಾರ ರೇಸಲ್ಲಿದ್ರು ಅವರೇ ಜಮೀರ್ ವಿರುದ್ಧ ಸಾಲು ದೂರುಗಳನ್ನು ಕೊಟ್ಟಿರೋದು. ಸೊ ತಪ್ಪಂತ ನಾನು ಹೇಳೋದಿಲ್ಲ. ಸಹಜ, ಒಂದು ಸಮುದಾಯದಲ್ಲಿ 2-3 ಇದ್ದಾಗ ನಾನು ಅವ್ರಿಗೆ ಯಾವ ಪಾನ್ ನಾನು ಯೂಸ್ ಮಾಡಿದ್ರೆ ನನಗೆ ವರ್ಕೌಟ್ ಆಗುತ್ತೆ ಲೆಕ್ಕಾಚಾರ ಅದು ಅವರು ಮಾಡ್ತಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರು ದಾವಣಗೆರೆ ವಿಚಾರದಲ್ಲಿ ಆ ರೀತಿ ಮಾತಾಡ್ಲಿಲ್ಲ ಅಂತ ಹೇಳಿದ್ರೆ ಇವತ್ತು ಸಮಸ್ಯೆ ಇರ್ತಿರ್ಲಿಲ್ಲ. ಆದ್ರೆ ಜಮೀರ್ ಅಹಮದ್ ಖಾನ್ ಅವರ ಮುಂದೆ 2 ಆಪ್ಷನ್ ಇದಾವೆ, ಪ್ಲಾನ್ A, ಪ್ಲಾನ್ B. ಎಲ್ಲರೂ ಪ್ಲಾನ್ A, ಪ್ಲಾನ್ B. ಜೀವನದಲ್ಲೂ ಪ್ಲಾನ್ A, ಪ್ಲಾನ್ B ಇರಬೇಕು. ಜಮೀರ್ ಪ್ಲಾನ್ ಹೇಳಿ ಏನು ಅಂತ. ಜಮೀರ್ದು ಪ್ಲಾನ್ A, ಇಲ್ಲೇ ಮಂತ್ರಿಗಿರಿ ಕೊಟ್ರೆ ಏನ್ ಸಮಸ್ಯೆ ಇಲ್ಲ, ಮಂತ್ರಿ ಕೊಟ್ರೆ DCM ಕೊಡಿ ಅಂತ ಪಟ್ಟಿಡ್ತಾರೆ. ಯಾಕಂತ ಹೇಳಿದ್ರೆ ಬೇರೆ ಸಮುದಾಯ, ಈಗ ಸಮುದಾಯ ಅಂತ ಈಗ ಕೇಳ್ತಾರೆ. ಮಂತ್ರಿ ಕೊಡ್ಲಿಲ್ಲ, ಬೇರೆಯವ್ರನ್ನ 2-3 ಮಾಡಿದ್ರು ಅಂತ ಹೇಳಿದ್ರೆ ಸಹಜವಾಗಿ ತಮ್ಮ ಅಸಮಾಧಾನ ಮತ್ತೆ ಆಕ್ರೋಶ ಹೊರ ಹಾಕೋದಕ್ಕೆ ಶುರು ಮಾಡ್ತಾರೆ. ನಾನು ಇವತ್ತೇ ಮಾಡ್ತಾರೆ, ನಾಳೆ ಸಂಪುಟ ವಿಸ್ತರಣೆ ಆಗಿದ ತಕ್ಷಣ ಮಾಡ್ತಾರೆ ಅಂತ ನಾನು ಹೇಳ್ತಿಲ್ಲ. ಇದು ಒಬ್ಬ ಶಾಸಕ ನಾನು ಇಲ್ಲಿರ್ಬೇಕಾ ಇಲ್ಲ ಬೇರೆ ಪಕ್ಷಕ್ಕೆ ಹೋಗಿ ಅಲ್ಲಿ ನಾನು ನೆಲೆ ಕಂಡ್ಕೊಳ್ಬೇಕಾ ಅಂತ ಲೆಕ್ಕಾಚಾರ ಹಾಕೋದಕ್ಕೆ ಇದು ಕರೆಕ್ಟ್ ಆದಂತ ರೈಟ್ ಟೈಮ್. ಯಾಕಂದ್ರೆ ಇನ್ನ 1 ವರ್ಷ 10 ತಿಂಗಳು ಮಾತ್ರ ಬಾಕಿ ಇದೆ. ಇನ್ನು ಈ 10 ತಿಂಗಳ ಒಂದು ವರ್ಷನೇ, ಆಮೇಲೆ 10 ತಿಂಗಳು ಎಲೆಕ್ಷನ್ ತಯಾರಿಗೆ. ಹೀಗಾಗಿ ಈ ಸಮಯ ಸಂಪುಟ ವಿಸ್ತರಣೆ ಆಗಾಗೆ
ಅದು ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತು, ಸಿದ್ದರಾಮಯ್ಯ ಅವ್ರಿಗೂ ಗೊತ್ತು, ಕಾಂಗ್ರೆಸ್ ಹೈಕಮಾಂಡ್ಗೂ ಗೊತ್ತು. ನಾವೇನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಆತ್ರಕ್ಕೆ ಏನಾದರೂ ನಿರ್ಧಾರ ಮಾಡಿದ್ರೆ ಬಹಳಷ್ಟು ದೊಡ್ಡ ಪೆಟ್ಟುಗಳನ್ನು ನಾವು ತಿನ್ಬೇಕು. ಒಂದು ಮಾರುತಿ, ಈಗ ಜಮೀರ್ ಅಹಮದ್ ಖಾನ್ ಮುಸ್ಲಿಂ ಲೀಡರ್ಸ್ ಅಲ್ಲಿ ಮಾಸ್ ಲೀಡ್ರು, ಮುಸ್ಲಿಂ ಸಮುದಾಯಕ್ಕೆ ಒಬ್ಬ ಲೀಡ್ರು ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಇಡೀ ದೇಶದಲ್ಲಿ, ನಾಟ್ ಓನ್ಲಿ ಕರ್ನಾಟಕ, ಇಡೀ ದೇಶದಲ್ಲಿ ಮುಸ್ಲಿಂ ಸಮುದಾಯ ಇವತ್ತು ಬಿಜೆಪಿ ವಿರುದ್ಧವಾಗಿ ನಿಂತಿದೆ. ಅದ್ರ ಜೊತೆಗೆ ಕರ್ನಾಟಕದಲ್ಲಿ ಹಿಂದೆ JDS ಜೊತೆ ಮುಸ್ಲಿಂ ಸಮುದಾಯ ಇತ್ತು, ಆದರೆ ಬಿಜೆಪಿ ಜೊತೆ ಮೈತ್ರಿ ಆದ ನಂತರ ಬಿಜೆಪಿ ಮತ್ತೆ JDS ಎರಡೂ ಪಕ್ಷಗಳಿಂದ ಮುಸ್ಲಿಂ ಮುಖಂಡರು ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಒಂದು ವೇಳೆ ಇದು ಆಗ್ಬೋದು, ಆಗದೆ ಇರ್ಬೋದು. ಜಮೀರ್ ಅಹಮದ್ ಖಾನ್ JDSಗೆ ಹೋದ್ರು ಅನ್ಕೊಳ್ಳಿ, ಅವ್ರ ಹಿಂದೆ ಮುಸ್ಲಿಂ ಸಮುದಾಯ ಹೋಗ್ಬಿಡುತ್ತಾ? ಹಂಗ ಅನ್ಸುತ್ತಾ? ಅಲ್ಲ, ಕಾಂಗ್ರೆಸ್ ಬಿಟ್ಟು ಅಷ್ಟು ಸುಲಭವಾಗಿ JDS ನ ನಂಬ್ತಾರ ಮುಸ್ಲಿಂ ಸಮುದಾಯ? ಅಲ್ಲ, ಇವತ್ತಿಗೂ ಕೂಡ ಮುಸ್ಲಿಂ ಸಮುದಾಯ ಕಟ್ಟರ್ ಕಾಂಗ್ರೆಸ್ ವೋಟರ್ಸ್, ಅದರಲ್ಲಿ ಯಾವ ಡೌಟು ಇಲ್ಲ. ಆದರೆ ಒಬ್ಬ ಅಭ್ಯರ್ಥಿ ಗೆಲ್ಲೋದಕ್ಕೆ, ಒಬ್ಬ ಅಭ್ಯರ್ಥಿ ಸೋಲೋದಕ್ಕೆ ಬಹಳಷ್ಟು ದೊಡ್ಡ ಮಟ್ಟದ ಮತಗಳ ಅಂತರ ಇರೋದಿಲ್ಲ. ಅದು ನಮ್ಮ ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯ ಪ್ರಭಾವ ಇರುವಂತಹ ಕ್ಷೇತ್ರಗಳಲ್ಲಿ ಜಮೀರ್ ಅಹಮದ್ ಖಾನ್ ಪ್ರಭಾವ ಬಳಸ್ತಾರೆ. ಅವ್ರಿಗೆ ಆದಂತಹ ಒಂದು ಫಾಲೋಯಿಂಗ್ ಇದ್ದೇ ಇದೆ. ಈಗಿರುವಂತಹ ಆ ಸಮುದಾಯದ ನಾಯಕರುಗಳಿದ್ದಾರೆ ಬಹಳಷ್ಟು ಜನ. ಆದರೆ ಜಮೀರ್ ಅಹಮದ್ ಖಾನ್ ಆ ಸಮುದಾಯದಲ್ಲಿ ಜನನಾಯಕ. ಜಮೀರ್ ಅಹಮದ್ ಖಾನ್ ಹೋದ ಕಡೆ ಜನ ಸೇರ್ತಾರೆ, ಜಮೀರ್ ಅಹಮದ್ ಖಾನ್ ಹೋದ ಕಡೆ ಓಟಾಗಿ ಕನ್ವರ್ಟ್ ಆಗ್ತದೆ. ಒಂದು ಕಾಂಗ್ರೆಸ್ ಪ್ಲಸ್ ಇರ್ಬೋದು, ಇನ್ನೊಂದು ಜಮೀರ್ ಅಹಮದ್ ಖಾನ್ ಅವರು ಬರ್ತಾರೆ ಅನ್ನೋ ಕಾರಣಕ್ಕೆ ಒಂದಷ್ಟು ಜನ ಸೇರ್ತಾರೆ. ಆ ಒಂದಷ್ಟು ಜನ ಇವ್ರ ಜೊತೆ ಬರೋದಂತೂ ಕಾಯಂ, ಮತಗಳಾಗಿ ಪರಿವರ್ತನೆ ಆಗೋದಂತೂ ಕಾಯಂ. ಈಗ JDSಗೆ ಈಗ ಒಂದು ರೀತಿ ಬಿಜೆಪಿ ಅವ್ರ ಜೊತೆ ಇರೋದ್ರಿಂದ ಸಹಜ. ಬಹಳಷ್ಟು ಬಾರಿ ಮುಸ್ಲಿಂ ಮುಖಂಡರು ಹೇಳಿದ್ದಾರೆ, ಮುಸ್ಲಿಮರು ಕೂಡ ಆ ಸಮುದಾಯದವರು ಕೂಡ ಹೇಳಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಇನ್ಮೇಲೆ JDS ಕಡೆ ನೋಡಲ್ಲ. ಬಿಟ್ಟು ಕಾಂಗ್ರೆಸ್ಗೂ ಬಂದಾಯ್ತು ಮುಸ್ಲಿಂ ನಾಯಕರೇ. ರಾಜಕೀಯದಲ್ಲಿ ಯಾವಾಗ ಏನಾಗುತ್ತೋ ಯಾರು ಹೇಳಕ್ ಆಗುದಿಲ್ಲ. ಈ ಹಿಂದೆ ಬಿಜೆಪಿ ಜೊತೆ ಕುಮಾರಸ್ವಾಮಿ ಅವರು ಸರ್ಕಾರ ಮಾಡಿದ್ರು. ಅದಾದ ಬಳಿಕ 2013ರಲ್ಲಿ 40 ಗಾಡಿ ದಾಟಿದ್ರು. 2018ರಲ್ಲಿ ಮತ್ತೆ 36 ಸ್ಥಾನ ಗೆದ್ರು. ಆಗ್ಲೂ ಕೂಡ ಒಕ್ಕಲಿಗ ಸಮುದಾಯ ಜೊತೆಗೆ ಅಲ್ಲಿ ಇಲ್ಲಿ ಮುಸ್ಲಿಂ ಸಮುದಾಯದ ಮತಗಳು ಬಂದಿದ್ರಿಂದ JDS ಆ ಸ್ಥಾನಗಳು ಬರೋದಕ್ಕೆ ಕಾರಣ ಆಯಿತು. 2 ಬಾರಿ ಪ್ರಮುಖ ಪಾತ್ರ ಆಗೋದಕ್ಕೆ, 2018ರಲ್ಲಂತೂ ಸಮ್ಮಿಶ್ರ ಸರ್ಕಾರ ರಚನೆ ಆಗೋದಕ್ಕೆ ಪ್ರಮುಖ ಪಾತ್ರ ಆಗೋದು ಕೂಡ ಆಗಿತ್ತು. ಹೀಗಾಗಿ ಜಮೀರ್ ಅಹಮದ್ ಖಾನ್ ಹೋಗಿದ ತಕ್ಷಣ ಇಡೀ ಮುಸ್ಲಿಂ ಸಮುದಾಯ ಹೋಗುತ್ತೆ ಅಂತ ನಾನು ಹೇಳ್ತಿಲ್ಲ. ಆದರೆ ಈಗ ಮುಸ್ಲಿಮರು ಈಗ ಪ್ರತಿಯೊಂದು ಸಮುದಾಯದಲ್ಲೂ ಕೂಡ ಇವರು ನಮ್ಮ ಲೀಡ್ರು ಅಂತ ಒಪ್ಕೊಂಡಿದ್ದಾರೆ. ಕುರುಬರಲ್ಲಿ ಸಿದ್ದರಾಮಯ್ಯನ ಒಪ್ಕೊಂಡಿದ್ದಾರೆ. ಒಕ್ಕಲಿಗರಲ್ಲಿ ಇವತ್ತಿಗೂ ಕೂಡ ಪ್ರಶ್ನಾತೀತ ನಾಯಕರು ದೇವೇಗೌಡರು ಆದ ಬಳಿಕನೇ DK ಶಿವಕುಮಾರ್, ಕುಮಾರಸ್ವಾಮಿ, ದೇವೇಗೌಡರೇ ಪ್ರಶ್ನಾತೀತ ನಾಯಕ. ಲಿಂಗಾಯತರಲ್ಲಿ ಇವತ್ತು ಕೂಡ ಯಡಿಯೂರಪ್ಪ ಪ್ರಶ್ನಾತೀತ ನಾಯಕ. ಆಮೇಲೆ ವಿಜೇಂದ್ರ, ಬೇರೆ ಇನ್ನೊಬ್ರು, ಮತ್ತೊಬ್ರು, ಮಗದೊಬ್ರು, ಬಹಳ ಜನರಿಗೆ ಅವಕಾಶಗಳು ಕೊಟ್ಟರು, ಆಗ್ಲಿಲ್ಲ. ನಾಯಕರಾಗದ್ರೆ ಬಿಟ್ರೆ ಜನನಾಯಕರಾಗ್ಲಿಲ್ಲ. ಹೀಗಾಗಿ ಜನನಾಯಕರು ದೇವೇಗೌಡರು ಜನನಾಯಕ, ಯಡಿಯೂರಪ್ಪ ಜನನಾಯಕ, ಸಿದ್ದರಾಮಯ್ಯ ಜನನಾಯಕ. ಮುಸ್ಲಿಂ ಸಮುದಾಯ ಅಂತ ಬಂದಾಗ ಜಮೀರ್ ಈಗ ಮುಸ್ಲಿಮರ ಜನನಾಯಕ ಆಗಿದ್ದಾರೆ. ಸೊ ಆಗಿದ್ರೆ ಮುಸ್ಲಿಂ ಈಗ ಓಕೆ, ಜಮೀರ್ಗೆ ಮಂತ್ರಿ ಪದವಿ ಸಿಗ್ಲಿಲ್ಲ ಅಂದ್ರೆ ಸೊ ಕಾಂಗ್ರೆಸ್ ಉಳ್ಕೊಳ್ತಾರೆ ಅನ್ನೋ ಡೌಟ್ ಆಗಾದ್ರೆ ನನಗೇನೋ ಹಂಗ ಅನಿಸ್ತಾ ಇದೆ. ಬೇರೆ ಕಡೆ ಎಲ್ಲ ರಾಜಕೀಯ ಸಿಗ್ಬೋದು ಅಂತ. ಹೌದು, ಮಾಡಲಿಲ್ಲ ಅಂದ್ರೆ ನಾವ್ಯಾಕೆ ನಿಮ್ಮನ್ನ ಕನ್ಸಿಡರ್ ಜಮೀರ್ ಕತೆ ನೋಡೋಣ. ಜಮೀರ್ ಕತೆ ಏನಾಗ್ಬೋದು ಅಂತ ನೀವು ಹೇಳ್ದಂಗೆ ಬಹುಶಃ ಡೌಟ್ ಉಳ್ಕೊಳ್ಳೋದು ಅಂತಿದ್ದೀರಾ. ನೋಡೋಣ ಇದಕ್ಕೆ ಜಮೀರ್ ಯಾವ ತರ ರಿಯಾಕ್ಟ್ ಮಾಡ್ತಾರೆ. ಅಕಸ್ಮಾತ್ ಮಂತ್ರಿ ಪದ ಸಿಗ್ಲಿಲ್ಲ ಅಂದ್ರೆ ವಾಟ್ ನೆಕ್ಸ್ಟ್ ಜಮೀರ್ ಅಂತ ಎಲ್ಲೋದ್ರು ಗೆಲ್ತಾರೆ. ಬಿಜೆಪಿಗಂತೂ ಹೋಗಲ್ಲ. ಅಲ್ಲ, ಅವ್ರು ಗೆಲ್ತಾರೆ, ಓಕೆ, ಚಾಮರಾಜಪೇಟೆ ಅವ್ರು ಗೆಲ್ತಾರೆ. ಅವ್ರು ರಾಜಕೀಯ ಅಸ್ತಿತ್ವ ಬೇಕಲ್ವಾ? ಅವ್ರು ಗೆಲ್ಲೋದು ಮಾತ್ರ ಅಲ್ಲ, ಅವ್ರು ಗೆಲ್ಲೋದ್ರೆ ಈಗಲೂ MLA ಆಗಿದಾರಪ್ಪ ಕಾಂಗ್ರೆಸ್ ನಲ್ಲಿ. ಅಲ್ಲ, ಬಹಳಷ್ಟು ಕಡೆ ಮುಸ್ಲಿಂ ಸಮುದಾಯದ ಹೊರತುಪಡಿಸಿದ ಕ್ಯಾಂಡಿಡೇಟ್ಗಳು ಹಾಕಿದ ಕಡೆನೂ ಕೂಡ ಮುಸ್ಲಿಂ ಸಮುದಾಯ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಅವರೇ ನಿರ್ಣಾಯಕರಾಗಿದ್ದಾರೆ. ಅಂತ ಕಡೆ ಒಬ್ಬ ಮುಸ್ಲಿಂ ಅಭ್ಯರ್ಥಿಯನ್ನು ಸರಿಯಾಗಿರೋ ಮುಸ್ಲಿಂ ಅಭ್ಯರ್ಥಿಯನ್ನು ಹಾಕಿದ್ದೆ ಆದ್ರೆ ಸಹಜವಾಗಿ ಮತಗಳ ವಿಭಜನೆ ಆಗುತ್ತೆ. ಕಾಂಗ್ರೆಸ್ಗೆ ಅದು ಪೆಟ್ಟಾಗುತ್ತೆ. ದಾವಣಗೆರೆ ಬೈ ಎಲೆಕ್ಷನ್ ಅಲ್ಲಿ ಇದೆಲ್ಲ ಒಂದು ಪಾಠ ಆಗಿದೆ. ಏನು ಗೆದ್ದಿದ್ದು 2,500 ಕರೆಕ್ಟ್ ಆಗಿ ಲೆಕ್ಕ ಹಾಕಿದ್ರೆ 2,500. ಆ ರೀತಿ ಪೆಟ್ಕೊಡೋದಕ್ಕೆ ಏನ್ ಬಹಳ ಜನ ಏನು ಓಟ್ ಹಾಕ್ಬೇಕಾಗಿಲ್ಲ. 10,000 15,000 ತಗೊಳ್ಳುವಂತಹ ಒಬ್ಬ ವರ್ಚಸ್ವಿ ಇರುವಂತಹ ಒಬ್ಬ ನಾಯಕರನ್ನು ಕರೆತರುವಂತ ಒಂದು ಕೆಲಸ ಮಾಡಿದ್ರೆ ಜಮೀರ್ ಆಯ್ತು ನೋಡೋಣ. ಜಮೀರ್ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ಇನ್ನೊಬ್ರು ನೋಡೋಣ. ಹಾಗಾದ್ರೆ ಜಮೀರ್ ಏನ್ ಮಾಡ್ತಾರೆ ವೆಯ್ಟ್ ಮಾಡೋಣ. ಹಾಗಾದ್ರೆ